ಈ ಕೃಷ್ಣ ಪೇಂಟಿಂಗ್ ಆಗಿದ್ದೆ ಒಂದು ಆಶ್ಚರ್ಯ ಅನ್ಬೋದು. ಹಲೋ ಗೈಸ್, ಕಾಲೇಜ್ಗೆ ಹೋಗಿದ್ವಿ. ಕಾಲೇಜಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತು. ಕೆಲಸನೆಲ್ಲ ಮುಗಿಸ್ಕೊಂಡು ನಾವು ರೂಮ್ ಕಡೆ ಹೋಗ್ತಾ ಇರುವಾಗ ಕೃಷ್ಣನ್ ಪೇಂಟಿಂಗ್ ಮಾಡಿದ್ರೆ ತುಂಬಾ ಟೈಮ್ ಆಯ್ತು ಅನ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ನಮ್ಮ ಕಸ್ಟಮರ್ ಒಬ್ರು ತುಂಬಾ ನಮಗೆ ವೈಟ್ ಮಾಡ್ತಾ ಇದ್ರು. ಅವರಿಗೆ ಒಂದ್ಸಲ ಫೋನ್ ಮಾಡಿ ನಾವ್ ಇವತ್ತು ಬರ್ತೀವಿ ಅಂತ ಹೇಳಿದ್ವಿ. ಸೊ ಅವ್ರು ಅವಾಗಲೇ ಬರೋಕ್ ಹೇಳಿದ್ರು. ಅವ್ರು ಬನ್ನಿ ಅಂತ ಹೇಳಿದ್ಮೇಲೆ ನಾವ್ಯಾಕೆ ಸುಮ್ಮನೆ ಇರ್ಬೇಕಂತ ಹೇಳಿ ನಮ್ಮ ಲಗೇಜ್ ಅನ್ನ ಹಿಡ್ಕೊಂಡು ನಿಶಿತನ ಕಾರಲ್ಲಿ ಹೊರಟಿದ್ದು BC ರೋಡ್ ಕಡೆ. BC ರೋಡಿನ ಬಂಟ್ವಾಳದಲ್ಲಿ ಇವರ ಮನೆ ಇತ್ತು. ಅಲ್ಲಿ ಅವರಿಗೆ ಪೇಂಟಿಂಗ್ ಬೇಕಿತ್ತು. ಸೊ ಅವ್ರ ಮನೆ ವಾಲ್ ಅಲ್ಲಿ ಕೃಷ್ಣನ ಬಿಡಿಸಬೇಕಾಗಿತ್ತು. ಇವ್ರನ್ನ ಏಪ್ರಿಲ್ ತಿಂಗಳಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು. ಏಪ್ರಿಲ್ ಅಲ್ಲೇ ಬೇಕು ಅಂತ ಹೇಳಿದ್ರು. ವರ್ಕ್ ತುಂಬಾನೇ ಇತ್ತು ನಮಗೆ, ಅದಕ್ಕೋಸ್ಕರ ಹೋಗಕ್ಕಾಗಿಲ್ಲ. ಅದಕ್ಕೋಸ್ಕರ ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡಿ ನಾನು ಬರೋಕ್ ಹೇಳ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ದಿನ ಹೋದ್ವಿ. ನಾವು ಹೋಗಿದ್ ಕೂಡಲೇ ವರ್ಕ್ ಎಲ್ಲ ಶುರು ಮಾಡುವ ಅಂತ ಅನ್ಕೊಂಡಾಗ ಕೃಷ್ಣನಿಗೆ ಬೇಕಾಗಿದ್ದ ಮೈನ್ ಕಲರ್ ಒಂದನ್ನೇ ಬಿಟ್ಟು ಬಂದ ಮಿಥುನ್. ಮಂಗಳೂರಲ್ಲೇ ಬಿಟ್ಟು ಬಂದಿದ್ದ. ಆ ದಿನ ನೈಟ್ ವರ್ಕ್ ಮಾಡ್ಲೇಬೇಕಾಗಿದ್ದು. ಅದಕ್ಕೋಸ್ಕರ ನಾನು ಮತ್ತು ನಿಶ್ಚಿತನ ಮಂಗಳೂರಿಗೆ ಹೋಗಿ ಮತ್ತೆ ಕಲರ್ ತಂದ್ವಿ. ಬಂದ್ ತಲುಪುವಾಗಲೇ ರಾತ್ರಿ 10 ಗಂಟೆ ಆಯ್ತು. ಮತ್ತೆ ವರ್ಕ್ ಶುರು ಮಾಡಿದ್ವಿ. ಕಸ್ಟಮರ್ ಅಂತೂ ನಮ್ಮನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ತನ್ನ ಮನೆಯವರ ತರಾನೇ. ರಾತ್ರಿ ಊಟನ ಅವರೇ ಏರ್ಪಡಿಸಿದ್ರು. ಅದನ್ನ ಚೆನ್ನಾಗಿ ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಫ್ರೂಟ್ಸ್ ಎಲ್ಲ ಕೊಟ್ಟಿದ್ದನ್ನು ತಿನ್ಕೊಂಡು ವರ್ಕ್ ಶುರು ಮಾಡಿದ್ವಿ. ಫೈನಲಿ ವರ್ಕ್ ಬೆಳಿಗ್ಗೆ 10 ಗಂಟೆ ಅಷ್ಟಿಗೆ ಮುಗಿಯಿತು. ಯಾಕಂತ ಹೇಳಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡ್ತಾ ವರ್ಕ್ ಮಾಡಿದ್ವಿ. ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಕರೆಂಟ್ ಎಲ್ಲ ಸ್ವಲ್ಪ ಇರಲಿಲ್ಲ. ಅದಕ್ಕೋಸ್ಕರ ಅವ್ರ ಮಕ್ಕಳಿಗೆ ನಮ್ಮ ಜೊತೆ ಫೋಟೋ ತೆಗಿಬೇಕಂತ ತುಂಬಾ ಆಸೆ ಇತ್ತು. ಅದಕ್ಕೋಸ್ಕರ ನಮ್ಮ ಜೊತೆ ಫೋಟೋ ಎಲ್ಲ ತೆಕ್ಕೊಂಡ್ರು. ಸೊ ಫೈನಲ್ ಆಗಿ ಈ ಪೇಂಟಿಂಗ್ ಯಾವ ತರ ಬಂದಿದೆ ಅಂತ ನೀವು ಒಂದ್ಸಲ ನೋಡ್ಕೊಂಡು ಬನ್ನಿ.